ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುಪು ಬಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಎಲ್ಲೆಡೆ ಶುಭವನ್ನೇ ಕಾಣುವಂತೆ ಮನಸ್ಸಿಗೆ ತರಬೇತಿ ನೀಡು. ಎಲ್ಲೆಡೆ ಶುಭವಿರುವಲ್ಲಿಯೂ ಶುಭವನ್ನೇ ಕಾಣಬೇಕು. ಯಾವುದನ್ನು ಪ್ರಪಂಚ ಅಶುಭ ಎಂದು ಕರೆದಿದೆ ಅಲ್ಲಿಯೂ ಶುಭವನ್ನೇ ಕಾಣಬೇಕು. ಹಾಗೆ ಮನಸ್ಸಿಗೆ ತರಬೇತಿ ನೀಡು. ಇದು ಇಂದಿನ ಶ್ರೀ ಸಂದೇಶ. ಇದಕ್ಕೆ ರಾಮನ ಒಂದೆರಡು ಮೂರು ಉದಾಹರಣೆಯನ್ನು ಕೊಡುವಂತ ಅಪೇಕ್ಷೆ. ಸಂದರ್ಭ, ಬಾಲರಾಮ ವಿಶ್ವಾಮಿತ್ರರ ಜೊತೆಯಲ್ಲಿ ಯಜ್ಞ ರಕ್ಷಣೆಗೋಸ್ಕರವಾಗಿ ಕಾಡಿಗೆ ಹೋಗಿದ್ದಾನೆ. ಮೊಟ್ಟ ಮೊದಲ ಸಾಹಸ ಕಾರ್ಯ, ಅವನ ಬದುಕಿನ ಮೊಟ್ಟ ಮೊದಲ ಸಾಹಸ ಕಾರ್ಯ, ವೀರ ಕಾರ್ಯ ಎದುರಾಗಿದೆ. ತಾಟಕಿ, ರಾಕ್ಷಸಿ ತಾಟಕಿ ಕಣ್ಮುಂದೆ ಬಂದು ನಿಂತಿದ್ದಾಳೆ. ವಿಶ್ವಾಮಿತ್ರರು ಸಂಹಾರ ಮಾಡು ಎಂಬುದಾಗಿ ಅಪ್ಪಣೆ ಕೊಟ್ಟಿದ್ದಾರೆ. ಈಕೆ ಲೋಕ ಕಂಟಕಿ. ಈಕೆ ಒಬ್ಬಳು ಬದುಕಿದ್ರೆ ತುಂಬಾ ಜನ ದುಃಖ ಪಡಬೇಕಾಗ್ತದೆ, ತುಂಬಾ ಜನ ನೋವನ್ನು ಸಾವನ್ನು ಕಾಣಬೇಕಾಗ್ತದೆ. ಹಾಗಾಗಿ ಈಕೆಯನ್ನು ಕೊಂದು ಕಳೆದು ಬಿಡು ಎಂಬುದಾಗಿ ವಿಶ್ವಾಮಿತ್ರರು ಹೇಳಿದ್ದಾರೆ. ಆ ಬಳಿಕವೂ ರಾಮನ ಮನಸ್ಸಿನಲ್ಲಿ ಯಾವ ಭಾವಗಳು ಆಡಿದ್ವು, ಯಾವ ದ್ವಂದ್ವಗಳು ಆಡಿದ್ವು ಅನ್ನೋದನ್ನ ಈ ಗೀತ, ನಮ್ಮ ರಾಮಕಥೆಯ ಕವಿ ಗಜಾನ ಶರ್ಮ ರಚಿಸಿದ ಗೀತ ವಿವರಿಸುತ್ತದೆ. ಮನಸ್ಸೇ ಬರ್ತಾ ಇಲ್ಲ ರಾಮನಿಗೆ ತಾಟಕಿಯನ್ನು ಕೊಲ್ಲಲಿಕ್ಕೆ. ಮನಸ್ಸು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ಕಣ್ಣೆದುರು ನಿಂತಿರುವ ಕ್ರೂರ ರಕ್ಕಸೆಯಲ್ಲೂ ಹೆಣ್ಣೆಂಬ ಕರುಣೆ ಏನೋ, ಮಾತೃವಾತ್ಸಲ್ಯ ಸ್ಮರಣೆ ಏನೋ. ವಿಶ್ವಾಮಿತ್ರರ ಕಣ್ಣಿಗೆ ಆಕೆ ಕ್ರೂರ ರಕ್ಕಸಿ. ವಿಶ್ವಾಮಿತ್ರರ ಕಣ್ಣಿಗೆ ಮಾತ್ರ ಏನು, ಸಮಸ್ತ ಜಗತ್ತಿನ ಕಣ್ಣಿಗೆ ಆಕೆ ಒಬ್ಬ ಕ್ರೂರ ರಕ್ಕಸಿ. ಆದರೆ ರಾಮನ ಕಣ್ಣಿಗೆ ಆಕೆ ಒಂದು ಹೆಣ್ಣು. ಸ್ತ್ರೀ, ಹೆಣ್ಣು ವಧೆಗೆ ಅರ್ಹಳಲ್ಲ. ಈಗ ಪುರುಷನಿಗೆ ಕೊಡುವ ಶಿಕ್ಷೆಯನ್ನ ಮಹಿಳೆಗೆ ಕೊಡಬಾರದು, ಯಾಕೆಂದ್ರೆ ಆಕೆ ಕೋಮಲೆ. ಹಾಗಾಗಿ ಆಕೆಯನ್ನು ದಂಡಿಸುವುದಾದರೂ ಕೂಡ ಸ್ವಲ್ಪ ಸೌಮ್ಯವಾದ, ಅಷ್ಟೇನು ಕ್ರೂರವಲ್ಲದ ದಂಡನೆಯನ್ನು ಕೊಡಬೇಕು ಹೊರತು ಆ ಅಂತಿಮವಾಗಿರ್ತಕ್ಕಂಥ ಮರಣದಂಡನೆ ಇರಲಿ ಅಥವಾ ಘೋರ ಶಿಕ್ಷೆಗಳನ್ನು ಕೊಡಬಾರದು ಎಂಬ ಭಾವ ಅವನ ಮನಸ್ಸಲ್ಲಿ ಆಡ್ತಾ ಇದೆ. ಹಾಗಾಗಿ ಕಣ್ಣೆದುರು ನಿಂತಿರುವ ಕ್ರೂರ ರಕ್ಕಸಿಯಲ್ಲೂ ಹೆಣ್ಣೆಂಬ ಕರುಣೆ ಏನು, ಮಾತೃವಾತ್ಸಲ್ಯ ಸ್ಮರಣೆ ಏನು. ಕೌಸಲ್ಯ ನೆನಪು, ಕೌಸಲ್ಯ ಕೂಡ ಹೆಣ್ಣಲ್ವಾ, ಹಾಗೆ ಇವಳು ಕೂಡ ಒಂದು ಹೆಣ್ಣು. ತಾಟಕೆಯನ್ನು ಆವರೆಗೆ ಹಾಗೆ ನೋಡಿದವರು ಯಾರೂ ಇಲ್ಲ. ತಾಟಕೆಯನ್ನು ರಾಕ್ಷಸಿ, ಕ್ರೂರಿ ಎಂಬುದಾಗಿ ಜಗತ್ತು ನೋಡಿದ ಹೊರತು ಹೆಣ್ಣು ಅಂತ ಜಗತ್ತು ನೋಡಿಲ್ಲ. ಕಲ್ಲ ಮಳಗರದಿಹಳು ಕೊಲ್ಲಲೈ ತರುತಿಹಳು, ಬಿಲ್ಲ ನೆತ್ತದ ನಿಂತೆಯೋ ರಾಘವನೇ ಹೆಣ್ಣೆಂಬುದೇ ಚಿಂತೆಯೋ. ಆಕೆ ವಾಲ್ಮೀಕಿ ರಾಮಾಯಣದ ಅನುಸಾರವಾಗಿ ರಾಮನ ಮೇಲೆ ಕಲ್ಲುಗಳ ಮಳಗರಿತಾ ಇದ್ದಾಳೆ. ಅದೃಶ್ಯಳಾಗಿ ಎಲೆಯೋ ಆಕಾಶದಲ್ಲಿ ಲೀನವಾಗಿ ನಿಂತು ಅಲ್ಲಿಂದ ರಾಮನ ಮೇಲೆ ಕಲ್ಲುಗಳ ಮಳೆಗರೆದರೂ ಕೂಡ, ಕೊಳ್ಳಲು ಮುಂದಾದರೂ ಕೂಡ ರಾಮನಿಗೆ ಕರುಣೆ ಇದೆ ಹೊರತು ಆಕೆಗೇನು ಕರುಣೆ ಇಲ್ಲ. ಆಕೆಗೆ ಒಂದೇ ಉದ್ದೇಶ, ಕೊಲ್ಲಬೇಕು ಅನ್ನೋದು ಮಾತ್ರ. ಅಂತ ಕೊಲ್ಲುವ ಸಲುವಾಗಿ ಮುಂದೆ ಬರ್ತಾ ಇದ್ರೂ ಕೂಡ ರಾಮ ಬಿಲ್ಲನೆತ್ತಲಿಲ್ವಂತೆ. ಬಿಲ್ಲನೆತ್ತದ ನಿಂತೆಯೋ ರಾಘವನೇ ಹೆಣ್ಣೆಂಬುದೇ ಚಿಂತೆಯೋ. ವಿಶ್ವಾಮಿತ್ರರು ಹೇಳ್ತಾರೆ, ಹೆಣ್ತನಕ್ಕೆ ಹುಣ್ಣಿವಳು, ಇವಳು ಹೆಣ್ಣಲ್ಲ, ಹೆಣ್ತನಕ್ಕೆ ಹುಣ್ಣು ಅವಳು. ಕ್ರೌರ್ಯಕ್ಕೆ ಕಣ್ಣಿವಳು, ಕಾರುಣ್ಯ ಪಾತ್ರಳಲ್ಲ. ಕಾಕುತ್ಸ್ಥ ದಯೆಗಿಲ್ಲಿ ಪಾತ್ರವಿಲ್ಲ. ಈ ಜಾಗ ದಯೆ ತೋರಿಸುವಂತ ಜಾಗ ಅಲ್ಲ. ಈಕೆ ಏನಾದ್ರು ಉಳ್ಕೊಂಡ್ರೆ ಲೋಕಕ್ಕೆಲ್ಲ ತೊಂದರೆ ಇದೆ. ಲೋಕ ಕಂಟಕ್ಕೆ ಇವಳು ಹೆಣ್ಣಲ್ಲ, ಮಹಾಮಾರಿ, ಸ್ತ್ರೀ ಎಂಬ ಕರುಣೆ ಸಲ್ಲ. ಇಂಥವಳ ಕೊಲ್ಲುವುದು ಪಾಪವಲ್ಲ. ಹೀಗೆಲ್ಲ ವಿಶ್ವಾಮಿತ್ರರು ಹೇಳ್ತಾ ಇದ್ರು ಕೂಡ ಕೊಲ್ಲಲಿಕ್ಕೆ ಮನಸ್ಸು ಮಾಡಲಿಲ್ವಂತೆ ರಾಮ.
ಇಲ್ಲಿ ನಾವೇನ್ ಕಾಣ್ತೇವೆ ಅಂದ್ರೆ ನೋಡಿ, ಎಲ್ಲರ ಕಣ್ಣಿಗೆ ಆಕೆ ಕೇವಲ ಕೆಡುಕು, ಕೇವಲ ಅಶುಭ, ಅವಳಲ್ಲಿ ಯಾವ ಒಳ್ಳೆಯದು ಕೂಡ ಕಾಣಲಿಲ್ಲ. ಆದರೆ ರಾಮನಿಗೆ ಕಂಡಿದೆ. ಆ ಹೆಣ್ತನ ಎನ್ನುವುದು ಪ್ರಶಸ್ತ, ಅದು ಶುಭ. ಅದು ನೋಡಿ, ನಮ್ಮ ಪರಂಪರೆ ಎಲ್ಲೂ ಹೆಣ್ಣನ್ನು ಕಡೆಗಣಿಸಿಲ್ಲ, ಬದಲಿಗೆ ಒಂದು ತೂಕ ಮೇಲಿಟ್ಟಿದೆ. ಅದೇ ತಪ್ಪನ್ನು ಪುರುಷ ಮಾಡಲಿ, ಅದೇ ತಪ್ಪನ್ನು ಸ್ತ್ರೀ ಮಾಡಲಿ, ಪುರುಷನಿಗೆ ಕೊಟ್ಟ ದಂಡನೆ ಸ್ತ್ರೀ ಕೊಡಬೇಡ. ಮೃದುಭಾವದಿಂದ ನೋಡು, ಮೃದುವಾದ ದಂಡನೆಯನ್ನು ನೀಡುವುದಾದರೂ ಕೂಡ. ಹಾಗಾಗಿ ಸ್ತ್ರೀ ಹತ್ಯೆಯನ್ನ ಉಪಪಾತಕಗಳಲ್ಲಿ ಒಂದು ಎಂಬುದಾಗಿ ಪರಿಗಣನೆ ಮಾಡಿದ್ದಾರೆ, ಪಾತಕ ಎಂಬುದಾಗಿ. ರಾಮನಲ್ಲಿ ಕೂಡ ಅದೇ ಭಾವ ಅಂತ. ಹುಟ್ಟಿನಿಂದ ಹೆಣ್ಣು ತಾನೆ, ಬೇರೆ ಏನು. ಏನಪ್ಪ ವಿಶೇಷ ಹೆಣ್ಣಿಗೆ ಅಂದ್ರೆ ಆಕೆ ಜನ್ಮ ಕೊಡ್ತಾಳೆ, ಆಕೆ ತಾಯಿ ಆಗ್ತಾಳೆ, ಆಕೆ ಜನನದ ಬೆಳಕು ಕೂಡ ಹಾಲಿತ್ತು ಸಲಹುತ್ತಾಳೆ, ಮಗುವನ್ನು ಎಲ್ಲಾ ರೀತಿಯಿಂದ ಪೋಷಣೆ ಮಾಡ್ತಾಳೆ. ಈ ಯೋಗ್ಯತೆ ಉಳ್ಳವಳು ಹೆಣ್ಣು. ತಾಯ್ತನ ಒಂದು ಉಂಟು ಅಲ್ಲಿ, ಅದು ದೈವತ್ವ. ಅಲ್ಲಿ ಪರಮಾತ್ಮನೇ ಇದ್ದಾನೆ. ಈಗ ಪರಮಾತ್ಮ ಪ್ರಪಂಚವೆಲ್ಲವನ್ನು ತನ್ನ ಗರ್ಭದಲ್ಲಿಟ್ಟು, ತನ್ನ ಹೊಟ್ಟೆಯೊಳಗಿಟ್ಟು ಸಲಹುತ್ತಾನಂತೆ. ಹಾಗೆ ಹೆಣ್ಣು ಕೂಡ ತನ್ನ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟು ಆಕೆ ಸಲಹುತ್ತಾಳೆ, ತನ್ನ ಉಸಿರನ್ನು ಮಗುವಿಗೆ ಕೊಡ್ತಾಳೆ, ತನ್ನ ರಕ್ತವನ್ನ ಹಂಚುತ್ತಾಳೆ ಮಗುವಿಗೆ. ತಾನು ಉಂಡ ಅನ್ನದ ತುತ್ತು ಅದು ಜೀವದ್ರವವಾಗಿ, ಜೀವರಸವಾಗಿ ಆ ಮಗುವಿಗೆ ಹೊಟ್ಟೆಯೊಳಗೆ ಸಲ್ತದೆ. ಅಂತಹ ಒಂದು ನಿರ್ಬಲ ಅಸಹಾಯಕ ಸ್ಥಿತಿಯಲ್ಲಿ ಆ ಮಗುವಿಗೆ ತಾಯಿ ಆಸರೆ ಆಗಿರ್ತಾಳೆ. ಹಾಗಾಗಿ ತಾಯ್ತನ ಎಂಬುದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನ ಪುರುಷ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಗುವಿಗೆ ಹಸಿವಾಗಿದೆ, ಅಳ್ತಾ ಇದೆ ಮಗು ಅಂದ್ರೆ ಮಗುವಿಗೆ ಹಾಲು ಕೊಡಬೇಕು ಅಂದ್ರೆ ಆ ಕೆಲಸ ತಂದೆ ಮಾಡೋಕ್ಕಾಗೋದಿಲ್ಲ. ತಂದೆ ಬೇಕಾದ್ರೆ ತಾಯಿಗೆ ಊಟಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಂದು ಹಾಕ್ಬೋದು, ಆದರೆ ಹಾಲಾಗಿ ಪರಿವರ್ತಿಸಿ ಕೊಡಬೇಕಾದವಳು ತಾಯಿ ಹೊರತು ತಂದೆ ಯಾವ ಕಾಲಕ್ಕೂ ಆ ಕಾರ್ಯವನ್ನು ಮಾಡೋಕೆ ಸಾಧ್ಯ ಇಲ್ಲ. ಇದೊಂದು ಸಂದರ್ಭ. ಇನ್ನೊಂದು ಸಂದರ್ಭ ಅದು ಕೈಕೇಯಿಯನ್ನು ಇಡೀ ಜಗತ್ತು ಖಳನಾಯಕಿ ಸ್ಥಾನದಲ್ಲಿ ನೋಡಿದೆ. ಆಕೆಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾರಲ್ಲೂ ಉಳಿದಿಲ್ಲ. ಆಕೆಯ ಪತಿ ಬಿಟ್ಟೆ ನಿನ್ನನ್ನು, ಅಗ್ನಿಸಾಕ್ಷಿಯಾಗಿ ಹಿಡಿದ ಕೈಯನ್ನು ಬಿಟ್ಟೆ ಎಂಬುದಾಗಿ ಹೇಳಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಅಂದ್ರೆ ಸಂಬಂಧವನ್ನೇ ಕಳ್ಕೊಂಡಿದ್ದಾನೆ. ಎಲ್ಲರೂ ಕೊನೆಗೆ ಆಕೆಯ ಮಗನವರೆಗೂ, ಭರತನವರೆಗೂ ಕೂಡ ಆಕೆ ಖಳನಾಯಕಿ, ಯಾರಲ್ಲೂ ಆಕೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ರಾಜ್ಯಕ್ಕೆ ರಾಜ್ಯವೇ ಆಕೆಯನ್ನು ನಿಂದೆ ಮಾಡಿದೆ. ಆದರೆ ರಾಮ ಹಾಗೆ ಮಾಡಲಿಲ್ಲ. ರಾಮ ಕೈಕೇಯಿಯನ್ನು ಕೊನೆಯಲ್ಲೂ ಕೂಡ ತಾಯಿ ಸ್ಥಾನದಲ್ಲಿ ಇಟ್ಟೆ ನೋಡಿದ್ದಾನೆ. ಕಾಡಿಗೆ ತನ್ನನ್ನು ಅನುನಯಿಸಲು ಬಂದ ಭರತನಿಗೆ ಕೊಟ್ಟ ಕೊನೆಯಲ್ಲಿ ಆದೇಶ ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ. ನನ್ನ ಪಾದದ ಮೇಲೆ ಆಣೆ, ನಿನ್ನ ಕೈಕೇಯಿಯನ್ನು ನೋಯಿಸಬಾರದು. ಊರಿಗೆ ಹೋಗಿ ಕೈಕೇಯಿಯನ್ನು ದಿನಾ ಬೈದು ಭಂಗಿಸಿ ಆಕೆಯನ್ನು ನೋಯಿಸಬಾರದು. ಅದರಿಂದ ಮುಂದಕ್ಕೊಂದು ಸಂದರ್ಭ, ಅದು ರಾಮ ಲಕ್ಷ್ಮಣ ಸೀತೆ 3 ಜನರು ಕೂಡ ಸ್ನಾನಕ್ಕೆ ಅಂತ ನದಿಗೆ ಹೋಗಿರ್ತಾರೆ. ಪಂಚವಟಿಯ ಪರಿಸರ, ಅದು ಗೋದಾವರಿ ನದಿ ಹರಿತಾ ಇರ್ತದೆ ಪಕ್ಕದಲ್ಲಿ. ನದಿಗೆ ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನ ಮಾಡಿ ಮರಳಿ ಬರುವಾಗ ಲಕ್ಷ್ಮಣನಿಗೆ ಭರತನ ನೆನಪು. ಜಿತ ಸ್ವರ್ಗಸ್ತವ ಭ್ರಾತ್ರ ಭರತೇನ ಮಹಾತ್ಮನ, ನಿನ್ನ ಸೋದರ ಭರತ ಸ್ವರ್ಗವನ್ನು ಗೆದ್ದಾಯಿತು. ಯಾಕೆಂದ್ರೆ ಎಷ್ಟು ಒಳ್ಳೆಯತನ ಅವನಲ್ಲಿ. ನಿನ್ನಿಲ್ಲಿ ಕಾಡಿನಲ್ಲಿದ್ದೀಯೇ, ನಾಡಿನಲ್ಲಿ ಇದ್ಕೊಂಡು ನಿನ್ನನ್ನು ಅನುಸರಣೆ ಮಾಡ್ತಾ ಇದ್ದಾನೆ ಅವನು. ನಿನ್ನ ಹಾಗೆ ಅವನು ಕೂಡ ನಾರು ಬಟ್ಟೆಯನ್ನು ಉಟ್ಟು ನದಿ ಸ್ನಾನವನ್ನು ಮಾಡಿ, ತಣ್ಣೀರು ಸ್ನಾನವನ್ನ ಮಾಡಿ, ಗೆಡ್ಡೆ ಗೆಣಸುಗಳನ್ನು ಸೇವನೆ ಮಾಡಿ, ಜಟಾಧಾರಣೆ ಮಾಡಿ, ಅವನು ಬೇಕಿದ್ರೆ ಯಾವ ಸುಖ ಭೋಗಗಳನ್ನು ಕೂಡ ಅನುಭವಿಸಬಹುದಾಗಿತ್ತು. ಅದೆಲ್ಲವನ್ನೂ ಪರಿತ್ಯಾಗ ಮಾಡಿ ನಾಡಿನಲ್ಲಿ ಇದ್ರೂ ಕೂಡ ಕಾಡಿನಲ್ಲಿ ಇರ್ತಕ್ಕಂಥ ನಿನ್ನನ್ನು ಅನುಸರಣೆ ಮಾಡ್ತಾ ಇದ್ದಾನೆ. ಸಿಂಹಾಸನವನ್ನು ಏರಲಿಲ್ಲ, ರಾಜಭೋಗಗಳನ್ನು ಅನುಭವಿಸಲಿಲ್ಲ. ತಾನಾಗಿ ಕೈಗೆ ಬಂದಿರತಕ್ಕಂಥ ರಾಜಪಟ್ಟ ಸ್ವೀಕಾರ ಮಾಡಲಿಲ್ಲ. ಅದನ್ನ ಅನೇಕ ಬಗೆಯಲ್ಲಿ ಲಕ್ಷ್ಮಣ ಭರತನನ್ನು ಒಡನೆ ಮಾಡ್ತಾನೆ. ಯದ್ಯಪಿ ಭರತ ಬಂದಾಗ ಲಕ್ಷ್ಮಣ ಕೋಪವನ್ನೇ ಮಾಡಿದ್ದ, ಧನುಸ್ಸನ್ನೇ ಎತ್ತಿದ್ದ. ಇಲ್ಲಿಯೂ ನಿನಗೆ ಸುಖವಾಗಿರ್ಲಿಕ್ಕೆ ಬಿಡೋದಿಲ್ವೇ, ಅವನು ಕಾಡಿಗೆ ಬಂದರೂ ಕೂಡ ರಾಜ್ಯವನ್ನು ಕಾಯಂ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ, ಚತುರಂಗ ಬಲ ಸಮೇತನಾಗಿ ನಿನ್ನಗೆ ತೊಂದರೆ ಮಾಡಲಿಕ್ಕೆ ಬಂದಿದ್ದಾನೆ ಅಂತೆಲ್ಲ ಭಾವಿಸಿ ರಾಮನಿಗೆ ಹೀಗೆಲ್ಲ ಹೇಳಿ ಬಿಲ್ಲನ್ನು ಎತ್ತಿದ್ದ ಲಕ್ಷ್ಮಣನ ಮೇಲೆ. ಆದರೆ ಕೆಲವು ಸಮಯ ಕಳೆದಿದೆ. ಅದಾದ ಬಳಿಕ ಲಕ್ಷ್ಮಣನಿಗೆ ಭರತನ ಕುರಿತು ತುಂಬಾ ಒಳ್ಳೆ ಭಾವ.
ಸುಮಾರು ಹೊತ್ತು ವರ್ಣನೆ ಮಾಡ್ತಾ ಇದ್ದಾನೆ ಲಕ್ಷ್ಮಣನನ್ನು. ರಾಮ ಬಹಳ ಸುಖವಾಗಿ ಕೇಳ್ತಾ ಇದ್ದಾನೆ, ಯಾಕೆಂದ್ರೆ ಭರತ ತುಂಬಾ ಪ್ರಿಯ ರಾಮನಿಗೆ. ಹಾಗಾಗಿ ಭರತನ ಬಗ್ಗೆ ಯಾರಾದ್ರೂ ಒಳ್ಳೆ ಮಾತಾಡಿದ್ರೆ ತುಂಬಾ ಸಂತೋಷ ಆಗ್ತದೆ ರಾಮನಿಗೆ. ಹಾಗಾಗಿ ಸಂತೋಷಪಟ್ಟು ಕೇಳ್ತಾ ಇದ್ದನಂತೆ. ಹಾಗೆ ಮಾತು ಮುಂದುವರಿಸಿ ಲಕ್ಷ್ಮಣ ಸ್ವಲ್ಪ ಬೇರೆ ಮಗ್ಲಿಗೆ ತಿರುಗಿತು ಲಕ್ಷ್ಮಣನ ಮಾತುಗಳು. ಅಲ್ಲ, ಮಾತಿದೆ ಲೋಕದಲ್ಲಿ, ಮನುಷ್ಯರು ತಾಯಿಯನ್ನು ಅನುಸರಿಸ್ತಾರೆ ಹೊರತು ತಂದೆಯನ್ನು ಅನುಸರಿಸೋದಿಲ್ಲ ಅನ್ನೊಂದು ಮಾತಿದೆ. ಈಗ ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ತರ. ಮನುಷ್ಯನಿಗೆ ಹೇಗೆ ಅಂದ್ರೆ ತಾಯಿ ಗುಣ ಬರ್ತದೆ ಮನುಷ್ಯನಿಗೆ, ತಂದೆ ಗುಣ ಅಲ್ಲ. ನ ಪಿತೃಮನು ಬರ್ತಂತೆ ಮಾತೃಕಂ ದ್ವಿಪದ ಐತಿ. ಮನುಷ್ಯ ಜಾತಿ ತಾಯಿ ಗುಣಗಳನ್ನು ಪಡ್ಕೊಳ್ತಕ್ಕಂಥದ್ದು, ತಂದೆ ಗುಣಗಳನ್ನಲ್ಲ ಅಂತ ಹೇಳ್ತಾರೆ. ಆದ್ರೆ ಭರತನಿಗೆ ಮಾತ್ರ ಹಾಗಾಗ್ಲಿಲ್ಲ. ತಾಯಿ ಗುಣ ಯಾವುದು ಬರಲೇ ಇಲ್ಲ ಭರತನಿಗೆ, ತಂದೆ ಗುಣಗಳೇ ಬಂದಿದೆ. ದಶರಥ ಚಕ್ರವರ್ತಿಯ ಒಳ್ಳೆ ಗುಣಗಳೇ ಬಂದಿವೆ ಹೊರತು ತಾಯಿಯ ದುರ್ಗುಣಗಳು ಯಾವುದೂ ಕೂಡ ಬಂದಿಲ್ಲ. ಹಾಗಾಗಿ ಗಾದೆ ಸುಳ್ಳಾಯಿತು. ತಾಯಿ ಗುಣ ಮಗುವಿಗೆ ನೂರಿನಂತೆ ಸೀರೆ, ತಾಯಿಯಂತೆ ಮಗು ಅಂತ ಹೇಳ್ತಾರಲ್ಲ, ಈ ಗಾದೆಯನ್ನು ಭರತ ಸುಳ್ಳು ಮಾಡಿದ್ದಾನೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ ಕೈಕೇಯಿ ಬಗ್ಗೆ. ಅದೇನು ಅಂದ್ರೆ, ಯಾರಿಗೆ ದಶರಥನ ಪತಿಯೋ, ಯಾರಿಗೆ ಭರತನಂತ ಸತ್ಪುರುಷ ಪುತ್ರನೋ, ಯಾರ ತಂದೆ ಅಶ್ವಪತಿ ಚಕ್ರವರ್ತಿ ಧರ್ಮರಾಜ ಅಂಥವನೋ, ಹೇಗಪ್ಪ ಈ ಕೈಕೇಯಿ ಕ್ರೂರಿಯಾದಳು, ಕೇಡ ಮನಸ್ಸು ಹೇಗಪ್ಪ ಈಕೆಗೆ ಬಂತು ಅಂತ ಒಂದು ಚೂರು ತಾಯಿ ವಿಷಯ ಪ್ರಾರಂಭ ಮಾಡಿದ, ಕೈಕೇಯಿ ವಿಷಯವನ್ನು. ಕೂಡ ರಾಮ ನಿಲ್ಲಿಸ್ತಾನೆ ಆ ಮಾತನ್ನು ಅಲ್ಲಿಗೆ. ಇತ್ಯೇವಂ ಲಕ್ಷ್ಮಣೇ ವಾಕ್ಯಂ ಸ್ನೇಹಾದ್ ಭವತಿ ಧಾರ್ಮಿಕೆ. ಯದ್ಯಪಿ ತಾಯಿ ಮೇಲಿನ ಒಂದು ದ್ವೇಷದಿಂದ ಹೇಳ್ತಾರ ಮಾತಲ್ಲ ಲಕ್ಷ್ಮಣ, ಅದು ಭರತನ ಮೇಲೆ ಪ್ರೀತಿ, ರಾಮನ ಮೇಲೆ ಪ್ರೀತಿಯಿಂದ ಹೇಳ್ತಾರ ಮಾತು. ಆದರೂ ಕೂಡ ಸಹಿಸಲಿಲ್ಲ ರಾಮ. ಕೈಕೇಯಿ ಬಗ್ಗೆ ಆಡಿದ ಒಂದು ಕೆಟ್ಟ ಮಾತನ್ನು ಕೂಡ ಸಹಿಸಲಿಲ್ಲ. ಬೇಡ ಲಕ್ಷ್ಮಣ, ನೀನು ಕೈಕೇಯಿ ಬಗ್ಗೆ ಕೆಟ್ಟ ಮಾತಾಡಬೇಡ. ನಿನಗೆ ಒಳ್ಳೆ ಮಾತಾಡೋಕೆ ಆಗೋದಿಲ್ವ ಕೈಕೇಯಿ ಬಗ್ಗೆ? ಬಿಟ್ಬಿಡು ಆ ವಿಷಯವನ್ನೇ. ಅದು ಭರತನ ವಿಷಯನೇ ಹೇಳು, ಅದೇ ಮುಂದುವರಿಸು. ತಾಮೇ ವೇಕ್ಷ್ವಾಕುನಾಥಸ್ಯ ಭರತಸ್ಯ ಕಥಾ ಅಂಕುರು. ನಮ್ಮ ವಂಶಕ್ಕೆ ಅವನು ಮುಕುಟಮಣಿ ಇದ್ದಾಗೆ ಭರತ. ಅಂಥ ಸದ್ಗುಣವಂತರು ಎಷ್ಟು ಜನ ಬಿಡ್ತಾರೆ ಒಂದು ವಂಶದಲ್ಲಿ. ಅವನ ಬಗ್ಗೆನೇ ಮಾತಾಡು, ಅವನು ಒಳ್ಳೆಯದನ್ನು ಹೇಳು. ತಾಯಿ ಕೆಟ್ಟದನ್ನು ಯಾಕೆ ಹೇಳ್ತೀನಿ? ಅತೇಂಬ ಮಧ್ಯಮ ತಾತ ಗರ್ಹಿತವ್ಯ ಕಥಂಚನ. ಯಾವ ಕಾರಣಕ್ಕೂ ತಾಯಿಯನ್ನು ನಿಂದಿಸಬೇಡ. ಅಸಹನ್ ಪರಿವಾದಂ ಜನನ್ಯಾಸ್ತಂ ಅಸಹನ್. ಆ ತಾಯಿಯ ಕುರಿತು ಆಡಿರ್ತಕ್ಕಂಥ ಅಪವಾದವನ್ನು, ಕೆಡು ಮಾತನ್ನು ಸಹಿಸದೆ ರಾಮನು ಈ ಮಾತುಗಳನ್ನು ಹೇಳಿದ ಎಂಬುದಾಗಿ ವಾಲ್ಮೀಕಿ ರಾಮಾಯಣ. ನೋಡಿ, ಅಲ್ಲಿ ಬೇರೆ ಯಾರು ಇಲ್ಲ ಅಲ್ಲಿ. ಈಗ ರಾಮ ಸಾರ್ವಜನಿಕರ ಮುಂದೆ ಬೇಡಪ್ಪ ಅನ್ನೋ ಕಾರಣಕ್ಕೆ ಆ ಥರ ಏನೂ ಇಲ್ಲ. ಅಲ್ಲಿ ಬೇರೆ ಯಾರೂ ಇಲ್ಲ, ರಾಮ ಲಕ್ಷ್ಮಣ ಸೀತೆ ಮಾತ್ರ ಇರ್ತಕ್ಕಂಥದ್ದು. ಈಗ ಒಳ್ಳೆ ಗುಣಗಳು, ಒಳ್ಳೆಯವರ ಒಳ್ಳೆತನ ಪ್ರಕಟವಾಗೋದಿಲ್ಲ ಎಂದು ಯಾರೂ ಇಲ್ಲದೆ ಇದ್ದಾಗ ಅಂತ. ಕೆಟ್ಟವರ ಕೆಟ್ಟತನ ಆಗಲಿ, ಒಳ್ಳೆಯವರ ಒಳ್ಳೆತನ ಆಗಲಿ ಪ್ರಕಟವಾಗುವುದು ಎಲ್ಲಿ ಅಂದ್ರೆ ಯಾರೂ ಇಲ್ಲದೆ ಇದ್ದಾಗ. ಎಲ್ಲರ ಮುಂದೆ ಯಾರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರೇ. ಆದ್ರೆ ಯಾರೂ ಇಲ್ಲದೆ ಇದ್ದಾಗ ಎಲ್ಲ ನಮ್ಮ ದುರ್ಗುಣಗಳು ಹೊರಗಡೆ ಬರ್ತವೆ. ಏಕಾಂತ ಇದ್ದಾಗ, ಯಾರು ನೋಡ್ತಾ ಇಲ್ಲ ಅಂದ್ರೆ ನಮ್ಮ ನಿಜವಾದ ಬುದ್ಧಿ ಪ್ರಕಟ ಆಗ್ತದೆ. ಹಾಗಾಗಿ ರಾಮನ ನಿಜವಾದ ಮನಸ್ಸು ಇದು. ಲಕ್ಷ್ಮಣ ಸೀತೆ ಮಾತ್ರ ಇರ್ತಕ್ಕಂಥದ್ದು. ಅವರು ಅವನ ಎರಡನೇ ಶರೀರ ಇದ್ದಾಗೆ, ಬೇರೆಯವರೇ ಅಲ್ಲ. ನಿಜವಾದ ಭಾವ ಏನು ಅನ್ನೋದು ಇಲ್ಲಿ ಪ್ರಕಟ ಆಗಬೇಕು, ಈಗ ಪ್ರಕಟ ಆಗಬೇಕು. ಕೈಕೇಯಿ ಎಂಥವಳವಳು, ಎಷ್ಟು ಕೆಟ್ಟದ್ದು ಮಾಡಲಿ ಅಂತ ಅನ್ಬೇಕು ರಾಮ. ಅದು ಅನ್ಲಿಲ್ಲ, ಲಕ್ಷ್ಮಣನಿಗೂ ಅನ್ಲಿಕ್ಕೆ ಬಿಡ್ಲಿಲ್ಲ. ಇದೇ ರಾಮನೇ ಮುಂದೆ ದಶರಥ ಪ್ರಕಟವಾಗಿ ವರ ಏನ್ ಬೇಕು ಕೇಳು ಅಂತ ಕೇಳಿದಾಗ, ನೀನು ಅವತ್ತು ಹೇಳಿದೆಯಲ್ಲ ಕೈಕೇಯಿಯನ್ನು ಅಗ್ನಿಸಾಕ್ಷಿ ಹಿಡಿದ ಕೈಯನ್ನು ಬಿಟ್ಟೆ ಅಂತ, ಆ ಮಾತು ವಾಪಸ್ ತಗೋ. ಎಲ್ಲೋಗ್ತಲ್ಲ ಅವಳು ಪಾಪ, ಅಗ್ನಿಸಾಕ್ಷಿ ಮದುವೆ ಆಗಿದ್ದು. ನೀನು ಬಿಟ್ಟೆ ಅಂದ್ರೆ ಆಕೆ ವಿಧವೇನೂ ಅಲ್ಲ ಅಥವಾ ಗೃಹಿಣಿನೂ ಅಲ್ಲ, ಅಂತ ಸ್ಥಿತಿಗೆ ಹೋಗ್ಬಿಡ್ತಾಳೆ ಅವಳು. ಆ ಮಾತನ್ನು ವಾಪಸ್ ತಗೋ. ನೋಡಿ, ರಾಮ ಎಷ್ಟು ಮಾತ್ರಕ್ಕೂ ಡೈವೋರ್ಸ್ ಒಪ್ತಿರ್ಲಿಲ್ಲ ಅಂತ, ಎಷ್ಟು ಮಾತ್ರಕ್ಕೂ ಅಂತ. ಇಂತಹ ತಪ್ಪು ಮಾಡಿದಾಳೆ ಕೈಕೇಯಿ, ಗಂಡನ ಸಾವಿಗೆ ಕಾರಣ ಆಗಿದ್ದಾಳೆ. ಬಿಟ್ಟೆ ಅಂತ ದಶರಥ ಹೇಳಿದ್ರೆ, ಇಲ್ಲಪ್ಪ ಬಿಡಕ್ಕಾಗೋದಿಲ್ಲ ನೀನು, ನನಗೇನಾದ್ರು ವರ ಕೊಡೋದಾದ್ರೆ ಆ ಮಾತು ವಾಪಸ್ ತಗೋ. ಕೈಕೇಯಿ ಎಂದಿದ್ರು ನಿನಗೆ ಧರ್ಮಪತ್ನಿ. ಇದೆಲ್ಲ ಸಂದರ್ಭಗಳು ಹೇಗೆ ಅಂದ್ರೆ, ಒಂದು ತಾಟಕ್ಕೆ, ಒಂದು ಕೈಕೇಯಿ, ಇವರಲ್ಲಿ ಲೋಕ ಒಳ್ಳೆದನ್ನು ಕಂಡಿಲ್ಲ, ಆದ್ರೆ ರಾಮ ಒಳ್ಳೆದನ್ನು ಕಂಡಿದ್ದಾನೆ.
ಕೆಟ್ಟದ್ದು ಮಾಡಿದ್ದು ರಾಮನಿಗೆ ಹಾಕಿ ತಾಟಕ್ಕೆ ರಾಮನನ್ನೇ ಕೊಲ್ಲಲಿಕ್ಕೆ ಮುಂದಾದವಳು. ಕೈಕೇಯಿ ರಾಮನಿಗೆ ರಾಜ್ಯಭ್ರಂಶ ಮಾಡಿದವಳು. ರಾಮನಿಗೆ ತಂದೆ ಇಲ್ಲ ಅಂತಾಯ್ತು ಕೈಕೇಯಿಯಿಂದಾಗಿ. ಮುಂದೆಷ್ಟು ಕಷ್ಟಗಳು ಬಂದು ಎಲ್ಲ ಅವಳೇ ಕಾರಣ. ತೊಂದರೆ ಆಗಿದ್ದಲ್ಲ ರಾಮನಿಗೆ, ನಿಂದೆ ಮಾಡಿದ್ದು ಲೋಕ. ಆದ್ರೆ ರಾಮ ನಿಂದೆ ಮಾಡಲಿಲ್ಲ ಕೈಕೇಯಿಯನ್ನು. ಅಲ್ಲೂ ಕೂಡ ಒಳ್ಳೇದನ್ನು ಕಾಣ್ತಾನೆ. ಒಳ್ಳೇದೇನು ಅಂದ್ರೆ ತಾಯಿ ಅವಳು, ತಾಯ್ತನ. ಇನ್ನು ಕೊನೆಯದು ರಾವಣ. ರಾವಣನ ಬಗ್ಗೆ ರಾಮ ಒಳ್ಳೆಯವನಾಗೋದು ಹೇಗೆ? ಯಾರಾದ್ರೂ ಒಳ್ಳೇದಾಗೋದು ಹೇಗೆ? ಕೈ ಹಿಡಿದ ಪತ್ನಿಯನ್ನು ಬಲಾತ್ಕಾರವಾಗಿ ಎಳೆದು ಒಯ್ದವನು. ಅಲ್ಲಿ ಸೀತೆಯೂ ಕಣ್ಣೀರು, ಇಲ್ಲಿ ರಾಮನು ಕೂಡ ಕಣ್ಣೀರು. ಕಣ್ಣೀರಿನ ಸಮುದ್ರ ಅಂತ. ಅದಕ್ಕೆ ಕಾರಣನಾದವನು. ಅವನು ಲೋಕಕಂಟಕನೇ ಹೌದು. ಆದ್ರೆ ರಾಮನ ಮನಸ್ಸು ಎಂಥದ್ದು ಅಂದ್ರೆ, ರಾವಣನ ಸಂಹಾರವಾದ ಬಳಿಕ ವಿಭೀಷಣ ಅಂತ್ಯಕ್ರಿಯೆಗೂ ತಯಾರಿಲ್ಲ. ಇಂಥವನು ಅಂತ್ಯಕ್ರಿಯೆ ಮಾಡಬೇಕಂತ. ಆ ಸಮಯದಲ್ಲಿ ಕೆಲವು ಮಾತುಗಳು ಹೇಳ್ತಾನೆ ರಾಮ ಲಕ್ಷ್ಮಣ. ಅದೇನು ಅಂದ್ರೆ, ನಾಯಂ ವಿನಷ್ಟೋ ನಿಶ್ಚೇಷ್ಟ ಸಮರೇ ಚಂಡ ವಿಕ್ರಮ. ರಾವಣನು ಸತ್ತರೂ ಕೂಡ ಸತ್ತಿಲ್ಲ. ಅವನಲ್ಲಿ ಎಷ್ಟೋ ಒಳ್ಳೇದಿತ್ತಲ್ವಾ, ಅದು ಶಾಶ್ವತ. ನಿಶ್ಚೇಷ್ಟ, ಅವನ ಶರೀರ ನಿಶ್ಚೇಷ್ಟವಾಗಿದೆ ಅಂದ ಮಾತ್ರಕ್ಕೆ ರಾವಣ ಸತ್ತಿದ್ದಾನೆ ಅಂತ ಭಾವಿಸ್ಬೇಡ ನೀನು. ಕೆಲವು ಸಂಗತಿಗಳಿಗೆ ಅವನು ಅಮರ. ರಾವಣ ಶಾಶ್ವತ. ಅವನು ಚಂಡ ವಿಕ್ರಮ, ಎಂಥ ಪರಾಕ್ರಮ ಅವನದ್ದು. ಲೋಕದಲ್ಲಿ ವೀರತ್ವಕ್ಕೊಂದು ಉದಾಹರಣೆ ಅವನದ್ದು. ಎಂಥ ಪರಾಕ್ರಮ ಅವನದ್ದು. ನರಕಕ್ಕೆ ಹೋಗಿ ಯಮನ ಜೊತೆಗೆ ಯುದ್ಧ ಮಾಡಿದವನು. ಯಾವ ಮನುಷ್ಯರಾದ್ರೂ ಕೂಡ ಯಮನ ಜೊತೆ ಯುದ್ಧ ಮಾಡಿದವರು ಉಂಟ? ಅಂತ ಕೆಲಸ ಮಾಡಿದವನು ಅವನು. ಅತ್ಯುನ್ನತ ಮಹೋತ್ಸಾಹ, ಉತ್ಸಾಹ ಎಂಥದ್ದು ರಾವಣನದ್ದು? ಮಹೋತ್ಸಾಹ, ಉನ್ನತ ಮಹೋತ್ಸಾಹ, ಅತ್ಯುನ್ನತ ಮಹೋತ್ಸಾಹ. ಆ ಒಂದು ಉತ್ಸಾಹ ಇದ್ರೆ ಆ ರೀತಿಯದ್ದು ಯಾವ ಕಾರ್ಯವನ್ನು ಬೇಕಾದ್ರೂ ಸಾಧನೆ ಮಾಡಬಹುದು. ಅಂಥ ಉತ್ಸಾಹವುಳ್ಳವನು ರಾವಣ. ಕ್ಷಾತ್ರ ಅಂದ್ರೆ ಹಾಗೆ, ಕೊಲ್ಲಬೇಕು ಅಥವಾ ಕೊಲ್ಲಲ್ಪಡಬೇಕು, ಅದೇ ಕ್ಷಾತ್ರ. ಯುದ್ಧವೇ ಕ್ಷತ್ರಧರ್ಮ. ಯುದ್ಧ ಮಾಡ್ತಾ ಮಾಡ್ತಾ ವಿಜಯ ಅಥವಾ ವೀರಗತಿ ಎರಡಲ್ಲಿ ಒಂದಿರ್ತಕ್ಕಂಥದ್ದು. ವೀರಗತಿ ಆಗಿದೆ ಅವನಿಗೆ. ಯಾವನ ಪರಾಕ್ರಮಕ್ಕೆ 3 ಲೋಕಗಳು ಬೆಚ್ಚಿದವೋ, ಸಾಕ್ಷಾತ್ ದೇವೇಂದ್ರನ ಬೆದರಿದನೋ ಅಂಥವನು ಇವನು. ಹಾಗಾಗಿ ಅವನ ಕುರಿತು ನೀನು ಖಂಡಿತವಾಗಿಯೂ ಬೇಸರ ಮಾಡಬೇಡ. ತೇಜಸ್ವಿ ಅವನು, ಬಲವಂತ ಅವನು, ಶೂರ ಅವನು, ಯುದ್ಧದಲ್ಲಿ ಹಿಮ್ಮೆಟ್ಟಿದವನು ಅಲ್ಲ, ದೇವತೆಗಳನ್ನೇ ಗೆದ್ದಿರ್ತಕ್ಕಂಥವನು, ಮಹಾತ್ಮ ಅವನು, ಬಲಸಂಪನ್ನ ಅವನು. ಇಷ್ಟೆಲ್ಲ ಹೇಳಿ ಕೊಟ್ಟ ಕೊನೆಯಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ವೈರ ಏನಿದ್ರು ಸಾವಿನವರೆಗೆ, ಸತ್ತ ನಂತರ ವೈರ ಇಲ್ಲ. ಮರಣ ಅಂತಾನೆ ವೈರಾಣಿ. ನಿರ್ವೃತ್ತಂ ನಫ್ ಪ್ರಯೋಜನಂ. ಆಗಬೇಕಾದಾಗಿದೆ ನಮಗೆ. ಸೀತೆಯನ್ನು ಮರಳಿ ಪಡೆಯಬೇಕಾಗಿತ್ತು, ಪಡೆದಾಗಿದೆ. ಇನ್ನೇನು ವೈರ? ಯಾವ ಕಾರಣಕ್ಕೆ ವೈರ ಇತ್ತೋ ಆ ಕಾರಣ ಹೋಗಿದೆ. ಇನ್ನು ವೈರಕ್ಕೇನು ಕಾರಣ ಇಲ್ಲ ಅಂತ ಸಂಸ್ಕಾರ ಮಾಡು. ನಿನಗೆ ಹೇಗೆ ಅಣ್ಣನೋ ರಾವಣ, ನನಗೂ ಕೂಡ ಅಣ್ಣ ಅಂತ ನಾನು ಭಾವಿಸ್ತೇನೆ. ನೀನು ಮಾಡಿದ್ರೆ ನಾನು ಮಾಡ್ತೇನೆ. ಮಾಡು ಸಂಸ್ಕಾರವನ್ನು. ಇಲ್ಲಿ ನಾವು ಅಂದ್ರೆ ಎಷ್ಟು ದ್ವೇಷ ಇರಬೇಕು, ಎಷ್ಟು ಜುಗುಪ್ಸೆ ಇರಬೇಕು, ತಾತ್ಸಾರ ಇರಬೇಕು ರಾವಣನ ಬಗ್ಗೆ. ಆದ್ರೆ ರಾಮನಲ್ಲಿ ಈಗಲೂ ಕೂಡ ಈ ಗುಣದೃಷ್ಟಿ, ಅಂದ್ರೆ ಗುಣವನ್ನು ನೋಡ್ತಕ್ಕಂಥ ದೃಷ್ಟಿ ಇದೆ. ಗುಣಗ್ರಹಣ ಅದಿದೆ ರಾಮನಲ್ಲಿ. ಎಲ್ಲ ಒಂದ್ ಕಡೆ ರಾಮಾಯಣದಲ್ಲಿ ಪ್ರಸ್ತಾವ ಬರ್ತದೆ ರಾಮನ ಬಗ್ಗೆ. ಸಾರಗ್ರಾಹಿ, ರಾಮನ ಬಗ್ಗೆ ಸಾರಗ್ರಾಹಿ ಅಂದ್ರೆ ಸಾರವನ್ನು ಗ್ರಹಿಸುವವನು, ಗುಣವನ್ನು ಗ್ರಹಿಸುವವನು. ಯಾವುದೇ ಇರಲಿ ಪ್ರಪಂಚದಲ್ಲಿ, ಯಾರೇ ಇರಲಿ, ಏನೇ ಇರಲಿ, ಯಾವುದೇ ಇರಲಿ, ಯಾವುದೇ ಸಂದರ್ಭ ಇರಲಿ, ಅಲ್ಲೇನು ಒಳ್ಳೇದಿದೆ ಅದನ್ನು ಗುರುತಿಸುವವನು, ಅದನ್ನು ಸ್ವೀಕಾರ ಮಾಡುವವನು ನಮಗೆ ಮಾದರಿ. ಇದು ನಮ್ಮ ಜೀವನದಲ್ಲಿ ಎಷ್ಟು ಕೆಟ್ಟವರು ಬಂದು ಹೋದ್ರೂ ಕೂಡ ಒಂದು ಕೈಕೇಯಿ ಹಾಗೆ, ಒಂದು ರಾವಣನ ಹಾಗೆ ಬಂದಿರ್ತಾರೆ ನಮ್ಮ ಜೀವನದಲ್ಲಿ. ಏನೋ ಸಣ್ಣ ಪುಟ್ಟದ್ದು ಮಾಡಿರ್ತಾರೆ ನಮಗೆ ಅಷ್ಟೇ ಹೊರತು, ರಾಮನಿಗೆ ರಾವಣ ಮಾಡಿದ್ದನು, ಕೈಕೇಯಿ ಮಾಡಿದ್ದನು, ತಾಟಕೆ ಮಾಡಿದ್ದನು ಮಾಡುವರು ನಮ್ಮ ಜೀವನದಲ್ಲಿ ಸಿಗ್ತಾರ? ಅಷ್ಟು ಕೆಟ್ಟವರು ನಮ್ಮ ಜೀವನದಲ್ಲಿ ಇದಾರ? ಅಂಥವರಲ್ಲೇ ಒಳ್ಳೇದು ನೋಡಿದಾನೆ ರಾಮ. ನಮಗೇನಾಗಿದೆ? ಹಾಗಾಗಿ ನಾವು ರಾಮನ ಹಾಗೆ ಸಾರಗ್ರಾಹಿಗಳಾಗಬೇಕು, ಗುಣಗ್ರಾಹಿಗಳಾಗಬೇಕು. ಹಂಸಕ್ಕೆ ಆ ಗುಣ ಇದೆ ನೋಡಿ. ಹಾಲಿಗೆ ನೀರು ಬೆರೆಸಿ ಕೊಟ್ರೆ ಹಂಸ ಹಾಲು ನೀರು ಬೇರೆ ಮಾಡಿ ಹಾಲನ್ನು ಸ್ವೀಕಾರ ಮಾಡ್ತದೆ ಅಂತ. ನೀರ ಕ್ಷೀರ ವಿವೇಕ ಅಂತ ಹೆಸರು ಅದಕ್ಕೆ. ನೀರ ಕ್ಷೀರ, ನೀರು ಕ್ಷೀರ ಅದೆರಡನ್ನು ವಿವೇಕ ಬೇರೆ ಮಾಡಿ ಕ್ಷೀರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ಹಾಗಾಗಿ
ವ್ಯಕ್ತಿಗಳಿರಲಿ, ವಸ್ತುಗಳಿರಲಿ, ಘಟನೆಗಳಿರಲಿ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಿರಲಿ, ವಸ್ತುಗಳಿರಲಿ, ಘಟನೆಗಳಿರಲಿ, ಅಲ್ಲಿರುವ ಒಳ್ಳೆಯದನ್ನು ಗುರುತಿಸಲಿಕ್ಕೆ ನಮಗೆ ದೃಷ್ಟಿ ಬೇಕು, ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಹಾಗಂತ ಕೆಟ್ಟವರ ಕೆಡುಕನ್ನು ಸ್ವೀಕಾರ ಮಾಡಬೇಕು ಅಂತಲ್ಲ. ಈಗ ರಾವಣದಲ್ಲಿ ಕೆಡುಕು ಬೇಕಾದಷ್ಟಿದೆ, ಅದನ್ನು ತಗೊಳ್ಳುವಂಥದ್ದಲ್ಲ. ರಾವಣ ಪರರ ಸ್ವತ್ತನ್ನು ಅಪಹರಣೆ ಮಾಡಿದ್ದಾನೆ, ಪರ ಸ್ತ್ರೀಯರನ್ನು ಅಪಹರಣೆ ಮಾಡಿದ್ದಾನೆ. ಉಚ್ಛ್ರಿತಾನ್ ದ್ವೇಷ್ಟಿ ದುರ್ಮತಿ, ಪರರ ಏಳಿಗೆಯನ್ನು ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಅವನಿಗೆ ದ್ವೇಷ ಮಾಡ್ತಿದ್ದಂತೆ. ಇದೆಲ್ಲ ತಗೊಳ್ಳೋದಲ್ಲ ನಾವು. ಎಲ್ಲ ಕಡೆ ಒಳ್ಳೇದಿದ್ದೇ ಇದೆ. ಯಾಕೆಂದ್ರೆ ಈ ಲೋಕದ ಕಾಂಬಿನೇಷನ್ ಆಗಿರೋದಂತೆ, ಒಳಿತು ಕೆಡುಕು ಸೇರಿರ್ತಕ್ಕಂಥದ್ದು. ಸ್ವರ್ಗ ಲೋಕದ ಕಾಂಬಿನೇಷನ್ ಹೇಗೆ ಅಂದ್ರೆ ಅಲ್ಲಿ ಒಳ್ಳೇದು ಮಾತ್ರ ಇದೆ, ಅಲ್ಲಿ ದೇವತೆಗಳು, ಅಮೃತ. ಇನ್ನು ನರಕಕ್ಕೆ ಹೋದ್ರೆ ಕೆಡುಕು ಮಾತ್ರ ಇದೆ, ಅಲ್ಲಿ ಕ್ಲೇಶ ಇದೆ, ಪಾಪ ಇದೆ, ಪಾಪದ ಫಲ ಇದೆ. ಎರಡರ ಮಧ್ಯೆ ಇದೆಯಂತೆ ಈ ಭೂಮಿ. ಈ ಭೂಮಿಯಲ್ಲಿ ಹೇಗೆ ಅಂದ್ರೆ ಎರಡು ಸೇರಿರ್ತಕ್ಕಂಥದ್ದು ಭೂಮಿ ಅನ್ನುವಂಥದ್ದು. ದೇವಾಂಶ, ದೈತ್ಯಾಂಶ ಎರಡು ಸೇರಿದೆ ಇಲ್ಲಿ. ಈ ಲೋಕ ಹೇಗಿದೆ ಅಂದ್ರೆ ಕತ್ತಲೆ ಬೆಳಕು ಎರಡೂ ಇರುವಂತ ಲೋಕ. ಸೂರ್ಯೋದಯ ಹೇಗೋ ಸೂರ್ಯಾಸ್ತವು ಕೂಡ ಹಾಗೆ ಇದೆ, ಬದುಕು ಹೇಗೋ ಸಾವು ಕೂಡ ಹಾಗೆ ಇದೆ, ಸುಖ ಹೇಗೋ ದುಃಖ ಕೂಡ ಹಾಗೆ ಇದೆ, ಶುಭ ಹೇಗೋ ಅಶುಭ ಕೂಡ ಹಾಗೆ ಇದೆ. ಈ ಲೋಕದಲ್ಲಿ ಕೇವಲ ಶುಭ ಅಂತ ಯಾವುದೂ ಇಲ್ಲ, ಕೇವಲ ಅಶುಭ ಅಂತಲೂ ಯಾವುದೂ ಇಲ್ಲ. ನಮಗೆ ದೃಷ್ಟಿ ಬೇಕು, ನಾವು ಕೆಡುಕಿನಲ್ಲಿಯೂ ಒಳ್ಳೆಯದನ್ನು ನೋಡಬೇಕು. ಹಾಗಿದ್ದಾಗ ಬೇರೆ ಯಾರಿಗೂ ಅಲ್ಲ, ನಮಗೆ ಉಪಕಾರ ಆಗುವಂಥದ್ದು. ನಾವು ಎಲ್ಲ ಕಡೆಯಿಂದ ಒಳ್ಳೆಯದನ್ನ ಪಡಿತೇವೆ, ಶುಭವನ್ನೇ ಪಡಿತೇವೆ. ಈಗ ನಾಸ್ತಿ ಮೂಲಂ ಅನೌಷಧಂ ಅಂತ ಹೇಳ್ತಾರೆ. ಯಾವುದೇ ಗಿಡಮೂಲಿಕೆ ಇರಲಿ, ಅದು ಯಾವುದಕ್ಕಾದ್ರೂ ಔಷಧ ಆಗಿರ್ಲೇಬೇಕು. ಔಷಧವಲ್ಲದ ಗಿಡಮೂಲಿಕೆ ಯಾವುದೂ ಇಲ್ಲ. ಈಗ ಒಂದು ಕಳ್ಳಿ ಅಂತಂದ್ರೂ ಕೂಡ ಕಳ್ಳಿಯಲ್ಲಿ ಕೂಡ ಏನೊಂದು ಒಳ್ಳೇದಿದ್ದೇ ಇದೆ. ನಾಗರಹಾವಿನ ವಿಷ ಅಂದ್ರೆ ಅದು ಕೂಡ ಔಷಧಕ್ಕೆ ಬರುವಂಥದ್ದು, ಬರದೇ ಇರೋದು ಯಾವುದಿದೆ ಹೇಳಿ. ಹಾಗಾಗಿ ಒಂದು ಸ್ವಲ್ಪ ಒಂದು ಮೈನರ್ ಅಡ್ಜಸ್ಟ್ಮೆಂಟ್ ನಮ್ಮ ದೃಷ್ಟಿಯಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡ್ರೆ, ಅಂಥದ್ದೊಂದು ಕನ್ನಡಕ ನಾವು ಹಾಕೊಂಡ್ರೆ, ಪ್ರಪಂಚದಲ್ಲಿ ನಮಗೆ ಕೆಟ್ಟದ್ದು ಕಾಣದೇ ಇದ್ರೆ ಒಳ್ಳೆಯದೇ ಕಾಣ್ತಾ ಇದ್ರೆ ಎಷ್ಟು ನಮ್ಮ ಮನಸ್ಸು ಚೆನ್ನಾಗಿರ್ಬೋದು, ನಮ್ಮ ಬದುಕು ಚೆನ್ನಾಗಿರ್ಬೋದು, ಎಷ್ಟು ಪಾಸಿಟಿವ್ ಆಗಿ ನಾವು ಇರೋಕ್ಕೆ ಸಾಧ್ಯ ಇದೆ. ನಮ್ಮ ಇಡೀ ದಿನ ಎಷ್ಟು ಚೆನ್ನಾಗಿರ್ತದೆ ಅಂತ. ಇಲ್ಲಿದ್ರೆ ಮನಸ್ಸೆಲ್ಲ ರಣ ರಣ ರಣ, ಯಾರನ್ನು ನೋಡಿದ್ರು ಕೆಟ್ಟದ್ದೇ ಕಾಣೋದು, ಒಳ್ಳೆಯವರನ್ನು ನೋಡಿದ್ರು ಕೂಡ ಅಲ್ಲೂ ಕೂಡ ಕೆಟ್ಟದ್ದೇ ಕಾಣುವಂಥದ್ದು. ಹಾಗಾಗಿ ಪ್ರಪಂಚ ಎಷ್ಟಾದ್ರೂ ಕೆಟ್ಟದ್ದಾಗಿರಲಿ, ನಮ್ಮ ಜೀವನದಲ್ಲಿ ಎಂತೆಂಥ ಕೆಟ್ಟವರು ಬೇಕಾದ್ರೂ ಸಿಗಲಿ, ತೊಂದರೆ ಇಲ್ಲ. ದೃಷ್ಟಿ ಒಂದು ಒಳ್ಳೇದಿರಲಿ, ದೃಷ್ಟಿ ಒಂದು ಒಳ್ಳೇದಿರಲಿ. ಅದೊಂದಿದ್ರೆ ನಮ್ಮ ಜೀವನವೆಲ್ಲ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ದೃಷ್ಟಿ ಸುಂದರವಾದ್ರೆ ಸೃಷ್ಟಿ ಸುಂದರ, ದೃಷ್ಟಿ ಸುಂದರವಾದ್ರೆ ಬದುಕು ಸುಂದರ. ಈ ಚಿಕ್ಕ ಬದಲಾವಣೆಯನ್ನು ಮಾಡಿಕೊಂಡು ನಮ್ಮ ಬದುಕನ್ನು ಸುಂದರತರವಾಗಿ ಸುಂದರತಮವಾಗಿ ಮಾಡಿಕೊಳ್ಳೋಣ ಎಂಬುದೇ ಇಂದಿನ ಸಂದೇಶ. ಹರೇ ರಾಮ.